ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿದೆ ಎಂದು ರಾಷ್ಟ್ರಭಕ್ತರ ಬಳಗದ ಸಂಚಾಲಕ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಹೇಳಿದರು. ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಆಡಳಿತದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದು ಆರ್ಥಿಕವಾಗಿಯೂ ದಿವಾಳಿಯಾಗಿದೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ರಾಜ್ಯದ ಗುತ್ತಿಗೆದಾರರ ಕಾಮಗಾರಿಗಳ ಪೂರ್ಣ ಹಣವನ್ನ ಪಾವತಿಸುವುದಕ್ಕೆ ಆಗದಷ್ಟು ದಿವಾಳಿಯಾಗಿದೆ. ಇನ್ನು ಗುತ್ತಿಗೆದಾರರು ಹಲವು ಬಾರಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ರೂ ಸಹ ಮುಖ್ಯಮಂತ್ರಿಗಳು ನಿಸ್ಸಹಾಯಕರಾಗಿದ್ದಾರೆ ಎಂದು ಟೀಕಿಸಿದರು. ಇನ್ನು ಲೋಕೋಪಯೋಗಿ ಇಲಾಖೆ ಸೇರಿದಂತೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಗುತ್ತಿಗೆದಾರರಿಗೆ ಸುಮಾರು 37,000 ಕೋಟಿ ಹಣ ಪಾವತಿಯಾಗಬೇಕಾಗಿದೆ. ಈ ಹಣ ಬಿಡುಗಡೆ ಆಗದೆ ಗುತ್ತಿಗೆದಾರರು ಅತ್ಯಂತ ಸಂಕಷ್ಟಕ್ಕೆ ತಲುಪಿದ್ದು ಸರ್ಕಾರದ ಮೇಲೆ ನಂಬಿಕೆಯನ್ನೇ ಕಳೆದುಕೊಂಡಿದ್ದಾರೆ ಎಂದು ಆರೋಪಿಸಿದರು. ಇವತ್ತು ಮುಸಲ್ಮಾನರಿಗೆ ಭದ್ರತೆ ಕೊಟ್ಟಿರೋಂಥ ದೇಶ ಭಾರತ ಮಾತ್ರ. ಯಾವುದೇ ತೊಂದರೆ ಇಲ್ಲದೇ ಭಾರತದಲ್ಲಿ ಆನಂದವಾಗಿದ್ದಾರೆ. ಆದರೆ ಇವತ್ತು ಇಸ್ರೇಲ್, ಅಮೆರಿಕ ಮತ್ತು ಇರಾನ್ನ ಯುದ್ಧಗಳು, ಪಾಕಿಸ್ತಾನ ಅಫ್ಘಾನಿಸ್ತಾನದ ಯುದ್ಧ, ಈ ರೀತಿ ಮುಸಲ್ಮಾನರು ಅವರವರೇ ಬಡ್ದಾಡ್ಕೋತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಮುಸಲ್ಮಾನರೇ ಬಾಂಬಿನ ಆಟ ಆಡ್ತಾ ಇದ್ದಾರೆ. ಇದರಿಂದ ಭಾರತ ಬಿಟ್ಟು ಉಳಿದ ಎಲ್ಲ ಕಡೆನೂ ಕೂಡ ಮುಸಲ್ಮಾನರು ಅವ್ರ ಜೀವ ಬಿಗಿ ಹಿಡ್ಕೊಂಡು ಕೂತಿದ್ದಾರೆ ಎಲ್ಲ ಕಡೆನೂ ಕೂಡ. ಆದರೆ ಈ ಯುದ್ಧ ನಡೀತಾ ಇರೋಂಥ ಈ ಸಂದರ್ಭದಲ್ಲಿ ಭಾರತದ ಮುಸಲ್ಮಾನರ ನಡವಳಿಕೆ ನಿಜಕ್ಕೂ ಖಂಡನೀಯ. ಭಾರತದ ಮೇಲೆ ನಡೆದಂಥ ಭಯೋತ್ಪಾದನೆ ವಿರೋಧಿಸಿ ಹೇಳಿಕೆ ನೀಡೋದು, ಇರಾನ್ ಭಾರತದ ಪಾಲಿಗೆ ಕೇವಲ ವ್ಯಾಪಾರದ ಪಾಲುದಾರರಷ್ಟೇ, ಉಳಿದಂತೆ ಎಲ್ಲ ದೃಷ್ಟಿನಲ್ಲೂ ಕೂಡ ಇರಾನ್ ಪಾಕಿಸ್ತಾನದ ಪರವೇ. ಮುಂಬೈ ಭಯೋತ್ಪಾದಕರ ದಾಳಿ ಆದಾಗ ಇರಾನ್ ಪಾಕಿಸ್ತಾನವನ್ನು ಬೆಂಬಲಿಸಿದ್ದು ನಾವೆಲ್ಲ ನೋಡಿದ್ದೇವೆ, ಹೇಳಿಕೆ ಕೊಡ್ತಾರೆ. ಇದರಲ್ಲಿ ಪಾಕಿಸ್ತಾನದ ಪಾತ್ರ ಇಲ್ಲ, ಪಾಕಿಸ್ತಾನ ಬಲಿಪಶು ಮಾಡ್ತಾ ಇದೆ, ಇದನ್ನು ಹೇಳಿದ ಯಾರು? ಇರಾನ್. 2017ರಲ್ಲಿ ಖಮೇನಿಯವರು ಜಗತ್ತಿನಲ್ಲಿ ಮುಸ್ಲಿಮರು ಕಾಶ್ಮೀರದ ಮುಸಲ್ಮಾನರ ನೆರವಿಗೆ ಧಾವಿಸಬೇಕು, ಈ ರೀತಿ 2017ರಲ್ಲಿ ಖಮೇನಿ ಇಡೀ ಜಗತ್ತಿನ ಮುಸಲ್ಮಾನರಿಗೆ ಹೇಳಿಕೆ ಕೊಡ್ತಾರೆ, ಕಾಶ್ಮೀರದ ಮುಸಲ್ಮಾನರ ಪರ ಬರಬೇಕು ಅಂತ. 2019ರಲ್ಲಿ ಭಾರತದ ಸಂವಿಧಾನ 370ನೇ ವಿಧಿ ರದ್ದುಪಡಿಸಿದಾಗ ಇರಾನ್ ಕಾಶ್ಮೀರದ ಮಾನವ ಹಕ್ಕುಗಳ ಪರಿಸ್ಥಿತಿ ಶೋಚನೀಯ ಅಂಥೇಳಿ ಕಳವಳ ವ್ಯಕ್ತಪಡಿಸ್ತಾರೆ. 2020ರಲ್ಲಿ ದೆಹಲಿಯಲ್ಲಿ ದೊಂಬಿ ವೇಳೆ ಖಮೇನಿ ಅವರು ಭಾರತದಲ್ಲಿ ಮುಸ್ಲಿಮರ ಮಾರಣ ಹೋಮ ನಡೆಯುತ್ತಿದೆ ಈ ರೀತಿ ಹೇಳಿಕೆ ಕೊಡ್ತಾರೆ, ಆರೋಪ ಮಾಡ್ತಾರೆ. ಇರಾನ್ ಖಮೇನಿ ಎಂದು ಭಾರತದಲ್ಲಿ ಬೆಂಬಲಿಸುವ ನಿಲುವು ಇಲ್ಲದಾಗ ಇಲ್ಲೇ ಮುಸಲ್ಮಾನರು ಖಮೇನಿ ಸಾವಿಗೆ ದುಃಖ ವ್ಯಕ್ತಪಡಿಸ್ತಾರೆ. ಖಮೇನಿ ಎಷ್ಟರ ಮಟ್ಟಿಗೆ ಕ್ರೂರತನ ಮಾಡ್ದ, ಎಷ್ಟು ಜನ ಕಗ್ಗೊಲೆ ಮಾಡ್ದ, ಇದೆಲ್ಲ ಬಹಿರಂಗವಾಗಿ ಗೊತ್ತಿರೋದೆ. ಆದರೆ ಖಮೇನಿ ಪರವಾಗಿ
ಭಾರತದ ಮುಸಲ್ಮಾನರು ನಿಂತಿರೋದು ನೋಡಿದ್ರೆ ಇವರು ಯಾರ ಪರ ಅಂತ. ಬಾಂಬೆನಲ್ಲಿ ದಾಳಿ ಆದಾಗ ಖಂಡನೆ ಮಾಡಲ್ಲ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿರೋಂಥ ಇರಾನ್ನಲ್ಲಿ ಖಮೇನಿ ಸತ್ತಾಗ ಇಲ್ಲಿ ಅಳ್ತಾರೆ, ಇಲ್ಲಿ ಕಣ್ಣೀರು ಹಾಕ್ತಾರೆ. ಇಲ್ಲಿ ಪಹಲ್ಗಾಮ್ನಲ್ಲಿ 26 ಜನ ಅಮಾಯಕ ಪ್ರವಾಸಿಗರು ಭಯೋತ್ಪಾದಕರು ಕೊಂದಾಕಿದ್ರು. ಆಗ ಆಪರೇಷನ್ ಸಿಂಧೂರ ಕೂಡ ನಡೀತು, ನಿಮ್ಮೆಲ್ಲರೂ ಗೊತ್ತಿದೆ. ಈ ದೇಶದ ಒಬ್ಬ ಮುಸಲ್ಮಾನರು ಕೂಡ ಕಣ್ಣೀರು ಹಾಕಲಿಲ್ಲ. ಈ ಪಹಲ್ಗಾಮ್ನಲ್ಲಿ 26 ಜನ ಸತ್ತವ್ರು ಯಾರು? ಬಟ್ಟೆ ಬಿಚ್ಚಿ ಬಿಚ್ಚಿ ನೋಡಿದ್ರು. ಇವರು ಹಿಂದೂಗಳು ಅಂತ ಗೊತ್ತಾಗ್ತಿದ್ದಂಗೆ ಅವ್ರದ್ದು ಕಗ್ಗೊಲೆಗಳಾಯಿತು. ಮಾನವೀಯತೆ ದೃಷ್ಟಿಯಿಂದ ಈ ದೇಶದಲ್ಲಿನ ಮುಸಲ್ಮಾನರು, ಇದರಲ್ಲೂ ಕೂಡ ಕಾಂಗ್ರೆಸ್ಸಿಗರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮೋದಿ ಇಸ್ರೇಲ್ನ ಖಂಡನೆ ಮಾಡಲಿಲ್ಲ. ಈ ಮಾತನ್ನು ಹೇಳಿ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಎಲ್ಲ ಸಂದರ್ಭದಲ್ಲೂ ಕೂಡ ಇಸ್ರೇಲ್ ಭಾರತ ಜೊತೆಗಿದೆ. ಬರೀ ವ್ಯವಹಾರ ಅಲ್ಲ, ಅಣ್ಣ ತಮ್ಮಂದರಂತೆ. ಇನ್ನೊಂದು ಕರ್ನಾಟಕ ರಾಜ್ಯದ ಬಹುದೊಡ್ಡ ಸಮಸ್ಯೆ, ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದ್ರೆ ಸಂಪೂರ್ಣವಾಗಿ ವಿಫಲ ಆಗಿದ್ದು ಅಷ್ಟೇ ಅಲ್ಲ, ಆರ್ಥಿಕವಾಗೂ ಕೂಡ ದಿವಾಳಿ ಆಗೋಗಿದೆ. ಇದರ ಸ್ಪಷ್ಟ ನಿರ್ದೇಶನ ರಾಜ್ಯದ ಗುತ್ತಿಗೆದಾರರಿಗೆ ಪೂರ್ಣಗೊಂಡ ಕಾಮಗಾರಿಗಳ ಬಗ್ಗೆ ಹಣ ಪಾವತಿಸಲು ಆಗದಿರೋಷ್ಟು ದಿವಾಳಿ ಹಂತದಕ್ಕೆ ಈ ರಾಜ್ಯ ಸರ್ಕಾರ ತಲುಪಿದೆ. ಭಯ ಆಗತ್ತೆ ನೋಡಿದ್ರೆ. ಎಲ್ಲ ಇಲಾಖೆಗಳಿಂದ ಕಾಂಟ್ರಾಕ್ಟರ್ಗಳಿಗೆ ಬರಬೇಕಾಗಿರೋಂಥ ಒಟ್ಟು ಹಣ 37,000 ಕೋಟಿ. 37,000 ಕೋಟಿ. ಇದರಿಂದ ಯಾವುದೇ ಅಕಸ್ಮಾತ್ ಹೊಸ ಟೆಂಡರ್ ಕರೆದ್ರೆ ಯಾವ ಕಾಂಟ್ರಾಕ್ಟರ್ ಕೂಡ ಅವನು ಅರ್ಜಿ ಹಾಕಕ್ಕೆ ತಯಾರಿಲ್ಲ. ಹಾಗೆ ಒಂದು ವ್ಯವಸ್ಥೆ ಮಾಡ್ಕೊಂಬಿಟ್ಟಿದ್ದಾರೆ.